ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಪಾಪುಗೆ ಮೀಶೋಯಿಂದ ಏನೋ ತರಿಸಿದ್ದೆ. ಸೊ ಅದನ್ನು ನಿಮಗೆ ತೋರಿಸೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 1:30 ಆಗಿದೆ. ಊಟ ಎಲ್ಲ ಮುಗೀತು. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಸೊ ಫ್ರೆಂಡ್ಸ್, ಏನೇನು ತರಿಸಿದ್ದೀನಿ ಮೀಶೋಯಿಂದ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಕ್ಕಿಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಪಾಪುಗೆ ನಾನು ಏನು ತರಿಸಿದ್ದೀನಿ ಅಂತ ಹೇಳಿದ್ರೆ ನೋಡ್ತಿರ್ಬೋದು. ಒಳಗಡೆ ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟು ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಇದೇನು ಅಂತ ಹೇಳಿದ್ರೆ ಪಾಪುಗೆ ಟೆಲಿಫೋನ್ ಅಂತ ಹೇಳ್ಬೋದು. ಸೊ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಪ್ರೈಸ್ ಎಲ್ಲ ಹೇಳ್ತೀನಿ. ಸೊ ಈ ಥರ ಒಳಗಡೆ ಒಂದು ಕವರನ್ನು ಹಾಕಿ ಪ್ಯಾಕ್ ಮಾಡಿದರೆ ನೋಡ್ತಿರ್ಬೋದು. ಇದು ಸ್ಕೈ ಬ್ಲೂ ವಿತ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಪಾಪುಗೆ ಟೆಲಿಫೋನ್. ಸೊ ಆಟಾಡೋಕ್ಕೆ ಅಂತ ಹೇಳಿ ತರಿಸಿದೆ. ಒಂಥರ ಕ್ಯೂಟ್ ಅನ್ನಿಸ್ತು. ಸೊ ಫಸ್ಟ್ ಇದ್ರ ಬಗ್ಗೆ ಇದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಡೀಟೇಲಾಗಿ ನೋಡ್ತಿರ್ಬೋದು ನೀವು. ಈ ಥರ ಇದೆ. ಸೊ ಈ ಥರ ಫೋನ್ ಥರ ಇದೆ ಫೋನು. ಸೊ ಇಲ್ಲಿ ನಂಬರ್ಸ್ಗಳಿದೆ. ಆ್ಯಂಡ್ ಇದರಲ್ಲಿ ಏನು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದರೆ, ಇದರಲ್ಲಿ ಮ್ಯೂಸಿಕ್ ಅಂದರೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಇದನ್ನು ಓಪನ್ ಮಾಡಿದ್ರೆ ಶೆಲ್ ಹಾಕ್ಬೋದು. ಇದಕ್ಕೆ ಆಲ್ರೆಡಿ ನಾನು ಹಾಕಿದ್ದೀನಿ. 2 ಸೆಲ್ ಹಾಕಬೇಕು. ಸೊ ಹಾಕಿದ್ದೀನಿ. ಇದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ. ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು, ಈ ಥರ ಸೆಲ್ ಹಾಕೋದಕ್ಕೂ ಇಲ್ಲ ಆಪ್ಷನ್ ಇದೆ. ಸೊ ಈ ಥರ ಹಾಕಿ ನಾನು ಆಲ್ರೆಡಿ ಯೂಸ್ ಮಾಡಾಗಿದೆ, ಅಂದರೆ ಪಾಪುಗೆ ಹಾಕೆಲ್ಲ ಕೊಟ್ಟಾಗಿದೆ. ನೋಡ್ತಿರ್ಬೋದು, ಈ ಥರ ಇದೆ. ಸೊ ಇದರಲ್ಲಿ ಮ್ಯೂಸಿಕ್ ಇಲ್ಲಿ ಈ ಥರ 3-4 ಥರ ಮ್ಯೂಸಿಕ್ ಎಲ್ಲ ಇದೆ ಇದರಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ ಅಂತ ಹೇಳ್ಬೋದು. ಸೊ ಇದು ಒಂದು ಡಾಲ್, ಅಂದರೆ ಒಂದು ಗೊಂಬೆ, ಇದರ ಶೇಪಲ್ಲಿ ಇದನ್ನು ಮಾಡಿದ್ದಾರೆ. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಪಾಪುಗೆ ಇದನ್ನು ಕೊಡಿಸಿದಾಗ ತುಂಬಾ ಖುಷಿಪಟ್ಟಳು. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ಇದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದ್ರದ್ದು ಪ್ರೈಸ್ ಬಂದು 140 ಏನೋ ಇತ್ತು. ಬಟ್ ಆಫರಲ್ಲಿ ಸಿಕ್ತು ನನಗೆ 110-20 ರೂಪೀಸ್ಲೋ ಸಿಕ್ತು ನನಗೆ. ಸೊ ಇದೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಪಾಪುಗೆ ಆಟಾಡೋಕ್ಕೆ ಅಂತ ಹೇಳಿ ಇದು ತುಂಬಾ ಇಷ್ಟ ಆಯಿತು. ಸೊ ಇದೊಂದು ಫಸ್ಟ್ ಒನ್ ಇದು. ಸೊ ಸೆಕೆಂಡ್ ಒನ್ ಬಂದು ಈ ಥರ ಲಂಚ್ ಬಾಕ್ಸ್ ತರಿಸಿದ್ದೀನಿ ಪಾಪುಗೆ. ಏನಕ್ಕೆ ಏನು ಅಂತ ಹೇಳ್ತೀನಿ. ಸೊ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನಾನು. ನೋಡ್ತಿರ್ಬೋದು, ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಓಪನ್ ಮಾಡಾಗಿದೆ ನಾನು. ಸೊ ಈ ಥರ ಇದೆ. ಒಂದು ನಿಮಿಷ ತೋರಿಸ್ತೀನಿ. ಒಳಗಡೆ ಈ ಥರ ಕವರಲ್ಲಿ ತುಂಬಾ ಸೇಫ್ಟಿಯಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ನೋಡ್ತಿರ್ಬೋದು, ಈ ಥರ ಓಪನ್ ಮಾಡಿದ್ರೆ ಈ ಥರ ಇದೆ. ಸೊ ಇದು ಲಂಚ್ ಬಾಕ್ಸ್. ಇದೇನಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ. ಫಸ್ಟು ಬಾಕ್ಸ್ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈ ಥರ ಇದೆ ಬಾಕ್ಸು. ಫಸ್ಟು ಈ ಥರ ಓಪನ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಈ ಥರ ಇದೆ ಬಾಕ್ಸು. ಈ ಥರ ಇದೆ ಬಾಕ್ಸು. ಇದು ಬೇಬಿ ಪಿಂಕ್, ಲೈಟ್ ಪಿಂಕ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ ಬಾಕ್ಸು. ಸೊ ನೋಡ್ತಿರ್ಬೋದು, ಈ ಥರ ಇದರಲ್ಲಿ 2 ಸ್ಪೂನ್ಗಳಿದೆ. ಸೊ ಆ ಥರ ಆ್ಯಂಡ್ ಒಂದು ಸ್ಪೂನ್ ಇದೆ, ನೋಡ್ತಿರ್ಬೋದು ನೀವು. ಸೊ ಈ ಥರ 2 ಇದೆ ಸ್ಪೂನ್ಗಳು. ಸೊ ಈ ಥರ ಕ್ಲೋಸ್ ಮಾಡಿ ಇದು ಈ ಥರ ಫಿಟ್ ಆಗಿದೆ, ಇಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನು ಫುಲ್ ಓಪನ್ ಮಾಡೋದು ಹೇಗೆ ಅಂತ ಹೇಳಿದರೆ ಈ ಥರ ಓಪನ್ ಮಾಡೋದು. ಸೊ ಇದನ್ನು ತೆಗೆದುಬಿಟ್ಟು ಈ ಥರ ಬಾಕ್ಸಸ್ಗಳು ಇದರಲ್ಲಿ 3 ಬಾಕ್ಸ್ ಇದೆ. ಸೊ ಹೇಗಿದೆ ಅಂತ ಫಸ್ಟು ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಬಾಕ್ಸ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದೇ ಥರ ಸೇಮ್ ಇದನ್ನು ಕೂಡ. ಆ್ಯಂಡ್ ಈ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿದೆ. ಲೆಂತಲ್ಲಿ ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ಲಾಂಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಥರ ಇದೆ ಬಾಕ್ಸು. ಸೊ ಫ್ರೆಂಡ್ಸ್, ನಾನು ಇದನ್ನು ಏನಕ್ಕೆ ತರಿಸ್ದೆ ಅಂತ ಹೇಳಿದರೆ, ಇದು ಲಂಚ್ ಬಾಕ್ಸ್
ಸೊ ಇದು ಬಂದು ಲಂಚ್ ಬಾಕ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ನಾನು ಪಾಪಗೆ ಏನಕ್ಕೆ ತರಿಸ್ದೆ ಅಂತ ಹೇಳಿದ್ರೆ, ನಾವೆಲ್ಲರ ಟ್ರಿಪ್ ಅಥವಾ ಒನ್ ಡೇ ಟ್ರಿಪ್ ಆ ಥರ ಹೋಗ್ತೀವಲ್ಲ. ಸೊ ಹಾಗಾಗಿ ನನಗೆ ಅವಳಿಗೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಕೆ ಬೇಕಿತ್ತು. ಸೊ ನಾನು ಸ್ಟೀಲ್ ಬಾಕ್ಸ್ ಮತ್ತು ಬೇರೆ ಬೇರೆ ಬಾಕ್ಸು ಅಲ್ಲಿ ಹಾಕೊಂಡು ಹೋಗ್ತಿದ್ದೆ. ಬಟ್ ನನಗೆ ಈ ಥರದ್ದೊಂದು ಬೇಕಿತ್ತು, ಯಾಕಂದರೆ ಸೆಟ್ ಆಫ್ 3 ಇದೆ ಇದರಲ್ಲಿ. ಇದು ಒಂದರಲ್ಲೇ ಕ್ಯಾರಿ ಮಾಡಬೇಕಿತ್ತು. ಏನಕ್ಕೆ ಈ ಥರ ಒಂದರಲ್ಲೇ ನಾನು ಕ್ಯಾರಿ ಮಾಡಬೇಕಿತ್ತು ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಹಾಕೊಂಡು ಹೋಗೋದಕ್ಕೆ ಒಂಥರ ಅನ್ನಿಸ್ತಿತ್ತು. ಅಂದರೆ ಎಲ್ಲನೂ ಒಂದರಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರದ್ದೊಂದು ಬುಕ್ ಮಾಡಿ ತರಿಸ್ಕೊಂಡೆ. ಸೊ ಇದು ನನಗೆ ಏನಕ್ಕೆ, ನನ್ನ ಪಾಪಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲೇ ಡ್ರೈ ಫ್ರೂಟ್ಸ್ ತುಂಬಾ ನಾನು ಅವಳಿಗೆ ಆಚೆ ಹೋಗಬೇಕಾದ್ರೆ ಟ್ರಿಪ್ ಆಗಿರ್ಬೋದು ಅಥವಾ ಒನ್ ಡೇ ಬರೋದಕ್ಕೂ ಬರೋದಾದರೂ ಕೂಡ ನಾನು ಪಾಪಗೆ ಹಾಕ್ಕೊತೀನಿ. ಅಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್, ನಾರ್ಮಲಿ ಡ್ರೈ ಫ್ರೂಟ್ಸಲ್ಲಿ ನಾನು ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಈ 4 ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ. ಅದಕ್ಕೆ ಇದು ಯೂಸ್ ಆಗುತ್ತೆ ಎಲ್ಲಾದರೂ ನಾವು ಟ್ರಿಪ್ಗೆ ಹೋದರೆ. ಆ್ಯಂಡ್ ಸೆಕೆಂಡ್ ಒನ್ ಇದರಲ್ಲಿ ದಾಳಿಂಬೆ ಹಣ್ಣು ಅದನ್ನು ಬಿಡಿಸ್ಬಿಟ್ಟು ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ಅಂದ್ಕೊಂಡಿದ್ದೀನಿ. ಇದು ಆ್ಯಂಡ್ ನೆಕ್ಸ್ಟ್ ಒನ್ ಇದರಲ್ಲಿ ಫ್ರೆಂಡ್ಸ್ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕೆ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ. ಸೊ ಇದರಲ್ಲಿ 1-2 ಆ್ಯಪಲ್ನೇ ಕಟ್ ಮಾಡಿ ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತಗೊಂಡೆ. ಸೊ ಇದರಲ್ಲಿ ಆ್ಯಪಲ್ ಹಾಕೊಳ್ಳೋಣ ಅಂತ ಹೇಳಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಹೇಳಿದ್ನಲ್ಲ ದಾಳಿಂಬೆ ಹಣ್ಣು, ಆ್ಯಂಡ್ ಇದರಲ್ಲಿ ಡ್ರೈ ಫ್ರೂಟ್ಸ್, ಇದನ್ನು 3 ಜೊತೆಗೆ ಈ ಥರ ಕ್ಯಾರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ನಾನು ಬುಕ್ ಮಾಡಿದೆ. ಇದರಿಂದ ನನಗೆ ತುಂಬಾ ಯೂಸ್ ಇದೆ ಅಂತ ಅಂದ್ಕೊತೀನಿ. ಸೊ ಅಂದರೆ ಪಾಪಗೆ ಬೇಕು ಹಾಕ್ಬಿಟ್ಟು ಬ್ಯಾಗ್ ಒಳಗಡೆ ಹಾಕೊಬೋದು. ಸೊ ಹಾಗಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ತರಿಸ್ದೆ. ಇದರದ್ದು ಪ್ರೈಸ್ ಬಂದು 120ನೋ 30ನೋ ಕೊಟ್ಟೆ ನಾನು. ಸೊ ಆಫರಲ್ಲಿತ್ತು, ಸೊ ಹಾಗಾಗಿ ತರಿಸ್ದೆ. ಸೊ ಇದನ್ನು ತರಿಸ್ದೆ. ಸೊ ಫ್ರೆಂಡ್ಸ್, ಇವೆರಡು ನನ್ನ ಪಾಪುಗೆ ಅಂತ ಹೇಳಿ ನಾನು ತರಿಸಿದ್ದು ಮೀಶೋದಲ್ಲಿ. ಸೊ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಅಂತ ಅನ್ನಿಸ್ತು. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಓಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.